ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ ಆದರದಿ ಕೇಳುವುದು. ಲೋಕವಾರ್ತೆ ಇದಲ್ಲ, ಪರಲೋಕೈಕನಾಥನ ವಾರ್ತೆ ಕೇಳುವರೆ ಕಾಕು ಮನುಜರಿಗೆ ಇದು ಸಮರ್ಪಕವಾಗಿ ಸೊಗೈಸದು. ಕೋಕನದ ಪರಿಮಳವು ಷಡ್ಪದ ಸ್ವೀಕರಿಸುವಂದದಲ್ಲಿ ಜಲಚರ ಬೇಕ ಬಲ್ಲದೆ ಇದರ ರಸ ಹರಿಭಕುತಗಲ್ಲದಲೇ ಅಂತ ಒಂದು ಜಗನ್ನಾಥ ದಾಸರು ಒಂದು ಉದಾಹರಣೆ ಕೊಟ್ಟರು ಅಂತಂದರೆ ಅದು ನಮ್ಮದೇ ಭಾಷೆಯಲ್ಲಿ ಹೇಳೋದಾದರೆ ಗೋಡೆಗಿಟ್ಟ ಸುಣ್ಣದ ಬೊಟ್ಟಿನಂತೆ ಅಂತ ಹೇಳಿ ಅದು ಆ ರೀತಿಯಲ್ಲಿ ಕೊಡಬೇಕು. ಅದು ಅಂತಹ ಉದಾಹರಣೆ. ಏನು ಉದಾಹರಣೆ ಕೊಡ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ಅಂತಂದರೆ ಇಷ್ಟರ ತನಕ ತಾನು ಹೇಳಿರತಕ್ಕಂಥ ಹರಿಕಥಾಮೃತ ಸಾರ. ಇದೀಗ ಎಷ್ಟು 10ನೇ ಸಂಧಿಯಲ್ಲಿ ಈ ವಿಚಾರ ಬರುತ್ತೆ. ಯಾವುದು ಸರ್ವಪ್ರತೀಕ ಸಂಧಿ. ಇದರಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಸುಮಾರು 32 ಸಂಧಿಗಳ ಇದು ಅಂದರೆ ಸುಮಾರಾಗಿ ಒಂದು ಮಧ್ಯದಲ್ಲಿ ಅಂತ, ಪೂರಾ ಮಧ್ಯದಲ್ಲಿ ಅಲ್ಲದಿದ್ದರೂ ಪೂರಾ ಮಧ್ಯ ಅಂತ ಆಗಬೇಕಾದ್ರೆ 16ನೇ ಇದರಲ್ಲಿ ಹೇಳುವಾಗ ಪೂರ ಮಧ್ಯದಲ್ಲಿ ಅಂತ ಆಗುತ್ತೆ. ಸುಮಾರಾಗಿ ಆರಂಭದ ಹಂತದಲ್ಲಿ ನಮಗೆ ಅದು ತಲೆಗೆ ಹತ್ತಬೇಕು. ಅದಕ್ಕೋಸ್ಕರ 10ನೇ ಸಂಧಿಯಲ್ಲೇ ತಾನು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಹರಿಕಥಾಮೃತ ಸಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಅಂತ, ಇದು ನಾನು ಕೆಲವರಿಗೊಂದು ಅಪೇಕ್ಷೆ ಇರುತ್ತೆ, ನಾನು ಹೇಳೋದನ್ನು ಎಲ್ಲರೂ ಕೇಳಬೇಕು ಅಂತ. ಹಾಗೆ ಅಂದು ಅದು 5,000 ಜನ ಪಾತ್ರಣ ಎಂತೋ ಜಿಲ್ಲೆ ಕಾಣಿತ್ತೆ ಅಂತ. ಕೆಲವರಿಗೊಂದು ಅಪೇಕ್ಷೆ ಇರುತ್ತೆ, ನಾನು ಹೇಳೋದನ್ನು ಎಲ್ಲರೂ ಕೇಳಲೇಬೇಕು ಅಂತ. ಬಲಾತ್ಕಾರ ಮಾಡೋರಿದ್ದಾರೆ, ಕೂತ್ಕೋ ಎಲ್ಲಿ ಹೋಗ್ತೀವಿ ಕೇಳು ಅಂತ ಹೇಳಿ. ಅದಕ್ಕೆ ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಹಾಗೆಲ್ಲ ಕೂಡುದು. ಅವರವರಿಗೆ ಹಣೆ ಬರಹ ಇದ್ದರೆ, ಅವರವರಿಗೆ ಯೋಗ್ಯತೆ ಇದ್ದರೆ ಮಾತ್ರ ಅವರು ಕೇಳಲಿಕ್ಕೆ ಕೂಡ್ತಾರೆ. ಅಂಥವರನ್ನು ಕೇಳು ಅಂತೇಳಿ ನೀನು ಹೇಳಬೇಕಾಗಿಯೇ ಇಲ್ಲ, ಅವರಾಗಿಯೇ ಕೂಡ್ತಾರೆ. ನೀನು ಯಾರಿಗೆ ಯೋಗ್ಯತೆ ಇಲ್ಲವೋ ಅವರಿಗೂ ಹೇಳಬೇಕಾಗಿಲ್ಲ, ಯಾಕೆ ಹೇಳಿದರೂ ಹೋಗ್ತಾರೆ ಅವರು. ಅದರಿಂದ ಅವರಿಗೆ ಯಾರಿಗೂ ಹೇಳಬೇಕಾಗಿಲ್ಲ. ಅದಕ್ಕೆ ಜಗನ್ನಾಥದಾಸರು ಇಲ್ಲಿ ತಾನು ಹೇಳ್ತಾ ಇದ್ದಾರೆ. ಏನು ಅಂತ ಮೊದಲೇ ಅಂದರು, ಇಲ್ಲಿ ನಾನೀಗ ಹೇಳ್ತಾ ಇರುವುದು ಹರಿಕಥೆ ಹೊರತು ಲೋಕಕಥೆ ಅಲ್ಲ ಅಂತ. ಅದು ಯಾವಾಗಲೂ ನಮ್ಮಲ್ಲಿ ಅದೊಂದು ಕ್ರಮ ಉಂಟು. ಏನು ಅಂತಂದರೆ ನಿಮಗೆ ಊಟ ಕೂತಲ್ಲಿ ಕೂಡ ಇಷ್ಟು ಉಂಟು ಅಂತ ಮೊದಲೇ ಒಂದು ಚೀಟಿ ಕೊಡ್ತಾರೆ, ಇಷ್ಟೆಷ್ಟು ಉಂಟು, ಅದರಿಂದ ಅನ್ನ ತಿನ್ನುವಾಗ ಜಾಗ್ರತೆ ಮಾಡಿ ತಿನ್ನಿ ಅಂತ. ಮುಂದೆ ಇಂಥದ್ದೆಲ್ಲ ಬರಲಿಕ್ಕುಂಟು ಅಂತ ಹೇಳಿ. ಅದೇ ರೀತಿಯಲ್ಲಿ ಶಾಸ್ತ್ರಗಳಲ್ಲಿಯೂ ಕೂಡ ಅಷ್ಟೇ. ಆಚಾರ್ಯರದು ಅನುವ್ಯಾಖ್ಯಾನದಲ್ಲಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಮಪಿ ಅಖಿಲೈ ಸುವಾಕ್ಯ ಅಂತ ಮಂಗಳಾಚರಣೆ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ. ಯಾಕೆ ಮಂಗಳಾಚರಣೆ ಇದು ಮೊದಲನ ಶ್ಲೋಕ. ಇದರಲ್ಲಿ ಏನು ಹೇಳಿದ್ರು ಆಚಾರ್ಯರು, ಮುಂದೆ ನಾನು ಹೀಗೆ ಹೇಳಲಿಕ್ಕಿದ್ದೇನೆ ಅಂತ ಮೊದಲೇ ಚೂರು ಸೂಚನೆ ಕೊಟ್ಟರು. ನಿನಗೆ ಖುಷಿ ಉಂಟಾ ಕೂಡ್ತಿ, ಇಲ್ಲ ಪ್ರಾರ್ಥನಾ ಶ್ಲೋಕ ಮುಗಿದು ಕೂಡ ಎದ್ಕೊಂಡು ಹೋಗಿಬಿಡ್ತಿ. ಅದಕ್ಕೆ ಇಲ್ಲಿಗೆ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಲೋಕವಾರ್ತೆ ಇದು ಅಲ್ಲ. ಏನೇನೋ ನಾನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಭಾವಿಸಬೇಡ. ಅಂದರೆ ಯದ್ಯಪಿ ಲೋಕವಾರ್ತೆಯೂ ಕೂಡ ಭಗವಂತನ ಮಹತ್ವಕ್ಕೆ ಕಾರಣನೇ. ಯಾಕೆ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರ ಇರೋಣದ್ರಿಂದ ಲೋಕವಾರ್ತೆಯೂ ಕೂಡ ಭಗವಂತನ ಇದಕ್ಕೆ ಕಾರಣ. ಆದರೆ ಜನಗಳು ಏನು ಮಾಡ್ತಾರೆ ಅಂದರೆ ಲೋಕವಾರ್ತೆಯನ್ನು ಲೋಕಕ್ಕೆ ಮಾತ್ರ ತಗೊಂಡು ಬಿಡ್ತಾರೆ, ಭಗವಂತನಿಗೆ ಸಮನ್ವಯ ಮಾಡೋಲ್ಲ. ಆದ್ದರಿಂದ ಅಂಥವ್ರಿಗೆ ಇದು ಹೇಳಿದ್ದಲ್ಲ, ಲೋಕವಾರ್ತೆ ಇದಲ್ಲ. ಬರೀ ಲೋಕದ ಚಿಂತನೆಗೋಸ್ಕರ ನಾನು ಇದನ್ನು ಹೇಳಿದ್ದಲ್ಲ. ಉದಾಹರಣೆ ಕೊಡುವಾಗ ಲೋಕದ ಉದಾಹರಣೆಯನ್ನೇ ಕೊಡ್ತೇನೆ ನಾನು, ಯಾಕೆ ನಿನಗೆ ಅರ್ಥ ಆಗಬೇಕು ಅಂತ ಲೋಕದ ಉದಾಹರಣೆಯನ್ನೇ ಕೊಡ್ತೇನೆ. ಆದರೆ ಆ ಉದಾಹರಣೆ ತಗೊಂಡು ಲೋಕದಲ್ಲೇ ಸುತ್ತತಕ್ಕಂಥ ಕೆಲಸ ಮಾಡಬೇಡ. ಲೋಕವಾರ್ತೆ ಇದಲ್ಲ. ಮತ್ತು ಇದೇನು ಹಾಗಾದರೆ ಹಾಗಾದರೆ ನೀವು ಲೋಕವಾರ್ತೆ ಹೇಳ್ತಾ ಇದ್ರಲ್ಲ, ಇದರಲ್ಲಿ ಲೋಕದ ಉದಾಹರಣೆಗಳನ್ನು ಕೊಡ್ತಾ ಇದ್ದಿರಲ್ಲ ಇದರಲ್ಲಿ ಅಂತಂದುಬಿಟ್ರೆ, ಲೋಕದ ಉದಾಹರಣೆ ಕೊಡ್ತಾ ಇದ್ದರೂ ಕೂಡ ಅದು ಯಾವುದಕ್ಕೋಸ್ಕರ ಅಂತಂದರೆ ಪರಲೋಕೈಕನಾಥನ ವಾರ್ತೆಗೋಸ್ಕರ. ಇಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಮಹತ್ವಗಳುಂಟು ಅಂತ ಹೇಳಿದರೆ ಅವಾಗ ನಿಮಗೆ ತೋರುತ್ತೆ ಏನು, ಹಾಗಾದರೆ ಇಲ್ಲೇ ಇಷ್ಟು ಮಹತ್ವ ಇದ್ದರೆ ಅವನಲ್ಲಿ ಎಷ್ಟು ಮಹತ್ವ ಇರಲಿಕ್ಕಿಲ್ಲ. ನಾವು ಒಮ್ಮೊಮ್ಮೆ ಹೇಳೋದುಂಟಲ್ಲ, ಈಗ ಒಬ್ಬ ಮಗ ಭಾರಿ
ಎಂಥದ್ದು ಬುದ್ಧಿವಂತಿಕೆ ಅದರಲ್ಲಿ ಇದ್ದು ಅಂತಂದರೆ ಅಯ್ಯೋ ಅಪ್ಪಮ್ಮನನ್ನೊಮ್ಮೆ ನೋಡಬೇಕು ನಮಗೆ ಅಂತ ನಮಗೂ ಲೋಕದಲ್ಲಿ ತೋರೋದು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅದು ಬರೇ ಲೋಕದ ವಾರ್ತೆ ಅಂತ ವಿಷಯ ಭಾವಿಸಬೇಡಿ, ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ. ಈ ಲೋಕದ ವಾರ್ತೆಯನ್ನು ಪರಲೋಕನ ವಾರ್ತೆಗೆ ನೀವು ಮೀಸಲಾಗಿಟ್ಟರೆ ಆವಾಗ ಲೋಕವಾರ್ತೆಯು ಕೂಡ ಸಾರ್ಥಕ ಆಗುತ್ತದೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ತದಲಂ ಬಹುಲೋಕ ವಿಚಿಂತನೆ. ಅಂದರೆ ಅಲ್ಲಿಯೂ ಹೌದು, ಅಂದರೆ ಬೇಡವೇ ಬೇಡ ಅಂತ ಹೇಳಿದ್ದಲ್ಲ ಆಚಾರ್ಯರು, ಅಲಂ ಅಂತ ಕಮ್ಮಿ ಮಾಡು ಅಂತ, ಕಮ್ಮಿ ಮಾಡು, ಲೋಕದ ಚಿಂತನೆ ಕಮ್ಮಿ ಮಾಡು, ಲೋಕದ ಚಿಂತನೆಯಲ್ಲೇ ಬೀಳಬೇಡ. ಜನ್ಮಾದ್ಯಸ್ಯತಃ ಜಗಜ್ಜನ್ಮಾದಿ ಇದು ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂಥೇಳಿ ಜಗತ್ತನ್ನೆಲ್ಲ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು. ಅದಕ್ಕೋಸ್ಕರನೇ ಮಾಡಬೇಡ, ಇದರ ಸೃಷ್ಟಿಕರ್ತ ಯಾರು ಅಂತ ಅದಕ್ಕೋಸ್ಕರ ಮಾಡು. ಅದರಿಂದ ಸುಮ್ಮನೆ ಲೋಕಕ್ಕೋಸ್ಕರ ಮಾಡೋದಾದರೆ ಅಲಂ ಸಾಕು. ಲೋಕಕ್ಕೋಸ್ಕರ ಚಿಂತನೆ ಮಾಡೋದಾದರೆ, ನಿನ್ನ ಹೊಟ್ಟೆ ತುಂಬಿಸಿಕೊಡೋದಕ್ಕೋಸ್ಕರ ಲೋಕದ ಚಿಂತನೆ ಮಾಡೋದು ಅಂತಾದರೆ ಅಲಂ ಅಂತ. ಅದಕ್ಕೆ ಒಂದು ಅಲಂ, ಅದು ಮತ್ತು ಬಹು ಬೇಡವೇ ಬೇಡ ಅಂತಲ್ಲ, ತುಂಬ ಚಿಂತನೆ ಮಾಡೋದ್ರಿಂದ ಅಲಂ ಸಾಕು. ಬಹಳ ಲೋಕಕ್ಕೋಸ್ಕರ ತುಂಬ ತಲೆ ಕೆಡಿಸಿಕೊಳ್ಬೇಡ, ಸ್ವಲ್ಪ ತಲೆ ತುಂಬ ತಲೆ ಕೆಡಿಸಿಕೊಳ್ಬೇಡ ಅಂತ ಅನ್ನೋದಾಟಿ ತದಲ್ಲ ಅಲಂ ಬಹುಲೋಕ ವಿಚಿಂತನಯ ಅಂತ. ಅದಿರೋದು ಲೋಕವಾರ್ತೆ ಇದಲ್ಲ, ಬರೇ ನಾನೇನು ನಿಮಗೆ ಲೌಕಿಕ ಪ್ರಯೋಜನಕ್ಕೋಸ್ಕರ ಎರಡು ತುಂಬಿಸಿಕೊಡು, ಒಂದು ಹೊಟ್ಟೆ ಮತ್ತೊಂದು ತಲೆ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಹೇಳಿದ್ದು ಹರಿಕಥಾಮೃತ ಸಾರ ಅಲ್ಲ, ಲೋಕವಾರ್ತೆ ಇದಲ್ಲ. ಮತ್ತು ಪರಲೋಕೈಕನಾಥನ ವಾರ್ತೆ ಇದು, ಅವನ ವಾರ್ತೆಗೋಸ್ಕರ ಈ ವಾರ್ತೆಗಳು ಇರುವುದು ಅಂಥೇಳಿ. ಪರಲೋಕೈಕನಾಥನ ವಾರ್ತೆ ಕೇಳುವರೆ ಅದರಿಂದ ಸಾಮಾನ್ಯ ಜನರಿದ್ದಾರಲ್ಲ, ಕಾಕು ಮನುಜರು ಅಂತ ಸಾಮಾನ್ಯ ಜನರಿದ್ದಾರಲ್ಲ, ಅವರಿಗಿದು ರುಚಿಯೇ ಆಗುವುದಿಲ್ಲ. ಕಾಕು ಮನುಜರಿಗೆ ಇದು ಸಮರ್ಪಕವಾಗಿ ಸ್ವಗೈಸದು, ಅವರಿಗೆ ಶೋಭಿಸುವುದಿಲ್ಲ. ಇದು ಏನೋ ಹೇಳ್ತಾ ಇದ್ದಾರೆ ಅಂತ ಈ ಭಾವನೆ ಅವರಿಗೆ ಬರ್ತದೆ. ನಮಗೆ ಉಪಯೋಗ ಆಗುವಂಥದ್ದನ್ನು ಹೇಳ್ತಾ ಇಲ್ಲ ಅಂತ ಈ ಭಾವನೆ ಅವರಿಗೆ ಬರ್ತದೆ. ಸ್ವಗೈಸದು ಅಂತಲ್ವ ಪಾಠ ಹಾಗೆ ಉಂಟಾ, ಸೊಗಸದು ಸೊಗಸುವುದೇ, ಇದರಲ್ಲಿ ಪಾಠ ಸ್ವಗೈಸದು ಅಂದರೆ ಸೊಗಸದು ಸೊಗಸುವುದೇ. ಹೌದು, ಅವರು ಅಂದರೆ ಒಂದು ರೀತಿಯಲ್ಲಿ ಕೋಣನ ಮುಂದೆ ವೀಣೆ ಬಾರಿಸಿದಂತೆ ಅಂತ, ಕೋಣಕ್ಕೇನು ಉಪಯೋಗ ಇಲ್ಲ ಅದರಿಂದ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕಾಕು ಮನುಜರ ಮುಂದೆ ಇದನ್ನು ಖಂಡಿತವಾಗಿ ಹೇಳಬೇಡಿ. ಅವ್ರು ಏನು ಮಾಡ್ತಾರೆ, ತುಚ್ಛೀಕಾರ ಮಾಡ್ತಾರೆ, ಇದನ್ನು ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ. ಅಲ್ಲ ನಿಮಗೇನಂತೆ ತಿರಸ್ಕಾರ ನೋಡಿಬಿಟ್ರೆ ಅವನ ಹಣೆ ಬರಹ. ಹಾಗಲ್ಲ, ಸುಮ್ಮನೆ ಯಾಕೆ ಅವನಿಗೆ ಪಾಪ ಕಟ್ಟಿಕೊಳ್ಳುವಂತೆ ಮಾಡಬೇಕು ನಾವು. ಆದ್ದರಿಂದ ಆದಷ್ಟು ಅವ ಇಲ್ಲದಿರುವಾಗ ನಿಮ್ಮದು ಮೂಡು ಹಾಳಾಗೋದು, ಉಪನ್ಯಾಸಕರದ್ದು ಮೂಡು ಹಾಳಾಗೋದು, ಸುಮ್ಮನೆ ಯಾಕೆ ಹಾಗೆ ಹಾಳು ಮಾಡಿಕೊಡ್ತೀರಾ. ಆದ್ದರಿಂದ ಅಂಥ ಜನ ಸಭೆ ಸಮಾರಂಭಗಳಲ್ಲಿ ಇದನ್ನು ಹೇಳಲಿಕ್ಕೆ ಹೋಗಬೇಡಿ ನೀವು. ಕೆಲವರದ್ದು ಇರುತ್ತಲ್ವ, ಏನು ಮದುವೆ ಸಮಾರಂಭ, ಅಲ್ಲಿ ಸರಿ ಮಧ್ಯೆ ದಾರೆ ಬೇಗ ಆಗಿರುತ್ತೆ, ಊಟಕ್ಕೆ ತಡ ಉಂಟು, ಆ ಸಮಯದಲ್ಲಿ ಉಪನ್ಯಾಸ ಅವನೇ ಕೇಳುವುದಿಲ್ಲ, ಯಜಮಾನನೇ ಕೇಳಲಿಕ್ಕೆ ಕೂತ್ಕೊಳ್ಳೋದಿಲ್ಲ. ಒಂಚೂರು ಉಪನ್ಯಾಸ ಮಾಡಿ ಅಂಥೇಳಿ ನಮ್ಮ ಮೂಡು ಹಾಳು ಮಾಡೋದು, ಕೂತವರು ಕೂಡ ಯಜಮಾನನಿಗೆ ಬೈಯೋದು. ಅದಕ್ಕಂತಾರೆ ಇದು ಅಂತಹ ಸ್ಥಳದಲ್ಲೆಲ್ಲ ಹೇಳಲಿಕ್ಕಿದ್ದಂತಲ್ಲ, ಲೌಕಿಕ ಕಾರ್ಯಕ್ರಮದ ಸ್ಥಳದಲ್ಲಿ ಹೇಳತಕ್ಕಂಥ ಲೋಕವಾರ್ತೆ ಇದು ಅಲ್ಲ ಅಂತಂದ್ಬಿಟ್ರು. ಮತ್ತು ಎಲ್ಲಿ ಪರಲೋಕೈಕನಿಗೇನೆ ಸಂಬಂಧಪಟ್ಟ ವ್ಯವಹಾರ ನಡೀತಾ ಉಂಟೋ ಅಲ್ಲಿ ಇದನ್ನು ಹೇಳಿ, ಆವಾಗ ಚೆನ್ನಾಗಿ ಸೊಗಸುವುದು, ಇಲ್ಲದ್ರೆ ಸೊಗಸುವುದೇ ಸಮರ್ಪಕವಾಗಿದ್ದರೆ ಅದು ಸೊಗಸು. ಒಳ್ಳೆಯ ಜಾಗ ಆಗಿಬಿಟ್ರೆ ಖಂಡಿತ ಸೊಗಸುವುದೇ, ಹೌದು ಆದೇಶ, ಅದು ಸೊಗಸುವುದೇ, ಇಲ್ಲದ್ರೆ ಸೊಗಸುವುದೇ. ನೀನು ಮದುವೆ ಮನೆಯಲ್ಲಿ ಹೋಗಿ ಇದನ್ನು ಹೇಳಿದೆ ಅಂತಂದರೆ, ಸಂತೆಯಲ್ಲಿ ಹೋಗಿ ಹೇಳೋದಂದರೆ ಸೊಗಸುವುದೇ. ಅದು ಬಿಟ್ಟು ಒಂದು ಒಳ್ಳೆ ದೇವಸ್ಥಾನ, ನಿಮ್ಮ ಜಾತ್ರೆ ಗಿತ್ರೆಲ್ಲ ಎಂಥದ್ದು ಇಲ್ಲ, ಒಂದು ಸಾತ್ವಿಕರು 4 ಜನ ಇದ್ದಾರೆ, ಅಲ್ಲಿ ಹೋಗಿ ಹೇಳಿಬಿಟ್ಟು ಖಂಡಿತ ಸೊಗಸುವುದು, ಅದು ಸೊಗಸುವುದೇ ಅಂತಂದು. ಅದರಿಂದ ಕಾಗೆ ಅಂತಿರತಕ್ಕಂಥ ಮನುಜರು ಇರ್ತಾರಲ್ಲ, ಅವ್ರನ್ನ ಕಾಕು ಮನುಜರು ಅಂತ ಕರೀತಾರೆ. ಅದರಿಂದ ಎಂಥದ್ದು ಕಾಕು ಮನುಜರಿಗಿದು ಸಮರ್ಪಕವಾಗಿ. ಕಾಗೆಗಳಿದ್ದ ಜಾಗದಲ್ಲಿ ಕೋಗಿಲೆ ಹೋಗಿ ಕೂಗಿದ್ರೆ ಅಲ್ಲಿ ಕೇಳುವರು ಯಾರು? ಯಾವ ಕಾಗೆ ಕೂಡ ಕೇಳುವ ಹಂತದಲ್ಲಿ ಇರುವುದಿಲ್ಲ. ಆದ್ದರಿಂದ ಕಾಕು ಮನುಜರಿಗೆ ಇದು ಯೋಗ್ಯ, ಇದು ಅವರು ಎಂದೂ ಹೇಳೋಲ್ಲ. ಚೆನ್ನಾಗಿದೆ ಹರಿಕಥಾಮೃತ ಸಾರ ಅಂತ ಅವರು ಎಂದೂ ಹೇಳೋಲ್ಲ. ಅವ್ರು ಮತ್ತೆ ಬೈಲಿಕ್ಕೇನೆ ಶುರು ಮಾಡ್ತಾರೆ ಇದನ್ನು. ಅದರಿಂದ
ಲೋಕವಾರ್ತೆ ಇದು ಅಲ್ಲ, ಅದರಿಂದ ಅಂತಾಸ್ತ್ರದ ಹೇಳಲಿಕ್ಕೆ ಇದ್ದದ್ದಲ್ಲ ಇದು. ಮತ್ತು ಪರಲೋಕೈಕ ನಾಥನ ವಾರ್ತೆ ಇದು. ಆದ್ದರಿಂದ ಅಂಥ ಜಾಗದಲ್ಲಿ ಅಂಥ ವಾತಾವರಣದಲ್ಲಿ ಹೇಳಬೇಕಾದ ಇದನ್ನು ಅಲ್ಲಿ ಕೇಳುವರೇ ಖಂಡಿತ ಕೇಳ್ತಾರೆ. ಸೊಗಸುವುದ ಅವರಿಗೆ ಸೊಗಸುವುದೇ. ಅದು ಬಿಟ್ಟು ಎಲ್ಲೋ ಕ್ಷುಲ್ಲಕದಲ್ಲಿ ಹೋಗಿಬಿಟ್ಟು ಕೇಳ್ತಾರಾ? ಸೊಗಸುದ ಅವರಿಗೆ ಏನಾಗುತ್ತ. ಕಾಕು ಮನುಜರಿಗೆ ಇದು ಏನೋ ಹೊತ್ತು ಹೋಗಲಿಕ್ಕೆ ಅಂತ ಏನಾದರೂ ಬೇಕಾದರೂ ಮಾಡ್ಯಾರಷ್ಟೇ ವಿನಃ ಸಮರ್ಪಕವಾಗಿ ಅವರೇ ಹೇಳ್ಯಾರು ಏನಂತ ಅವರೇ ಹೇಳ್ತಾರೆ. ಈ ಜಾಗದಲ್ಲಿ ಇದು ಹೇಳಲಿಕ್ಕಿದ್ದದ್ದಲ್ಲಪ್ಪ ಅಂತ ಅವರೇ ಹೇಳ್ತಾರೆ. ಇದು ಸಮರ್ಪಕ ಜಾಗ ಅಲ್ಲ ಇದು. ಒಂದು ಅದು ಯಾವ ಪೂರಾ ಲೌಕಿಕ, ಅದು ಮದುವೆ ಮನೆ, ಅವ ಪೂರಾ ಲೌಕಿಕ. ಅಲ್ಲಿ ಒಂದು ಉಪನ್ಯಾಸಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಆವಾಗ ಅವನೇ ಹೇಳ್ತಾನೆ, ಆ ಲೌಕಿಕನೇ ಹೇಳ್ತಾನೆ, ಇಂಥ ಜಾಗದಲ್ಲಿ ಇದರಲ್ಲಿ ಇಡ್ಲಿಕ್ಕಿದ್ದದ್ದಲ್ಲಪ್ಪ. ಇಲ್ಲಿ ಏನು ಬೇಕಿದ್ರೆ 4 ವಾದ್ಯ ಡೋಲು ಬಡ ಬಡ ಅಂತೇಳಿ ಅಂಥದ್ದು ಮಾತ್ರ ಇರಲಿಕ್ಕಿದ್ದದ್ದು. ಇದನ್ನೆಲ್ಲ ಇಂಥ ಜಾಗದಲ್ಲಿ ಹೇಳಬಾರ್ದು ಅಂತ ಆ ಲೌಕಿಕನೇ ಹೇಳ್ತಾನೆ. ಲೌಕಿಕನೇ ಹೇಳುವ ರೀತಿಯಲ್ಲಿ ಹರಿಕಥಾಮೃತ ಸಾರ ಉಂಟು ಅಂತ ಅರ್ಥ. ಅದರ ಮಹತ್ವ ಅಷ್ಟು ಉಂಟು ಅಂತ ಅರ್ಥ. ಲೌಕಿಕರೇ ಹೇಳ್ತಾರೆ. ಇಂಥ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಬಾಂಬೆಯಿಂದ ರೈಲಲ್ಲಿ ಉಡುಪಿಗೆ ಬಂದೆ, ಬಹಳ ವರ್ಷದ ಹಿಂದೆ. ಒಂದು ಸೀಟಲ್ಲಿ ನಾನು, ಅದು ಟಿಕೆಟ್ ಮಾಡುವಾಗ ತಡ ಆಗಿತ್ತು, ಆದ್ದರಿಂದ ಎದುರಲ್ಲಿ ಬೇರೆ ಯಾರು ಕೂತಿದ್ರು. ಅವರ ಎದುರಿನ ಸೀಟಲ್ಲಿ ನಾನು ಮತ್ತು ಮಠದ ಇನ್ನೊಬ್ಬ ಕೂತಿದ್ದರು. ಅವಾಗ ಎದುರು ನಾವು ಹೋಗಿ ಕೂತುಗಳು ಎದುರು ನೋಡಿ, ನೀವು ಈ ರೈಲಲ್ಲಿ ಬರಲಿಕ್ಕೆ ಸಮಂಜಸ ಅಲ್ಲ ಅಂತ ಅಂದುಬಿಟ್ಟು, ತಕ್ಷಣದಲ್ಲಿ ಅಂದುಬಿಟ್ಟು, ನಿಮ್ಮಂಥವರು ಸ್ವಾಮಿ ಇಂಥ ರೈಲಲ್ಲಿ ಇದು ನಿಮಗೆ ಯೋಗ್ಯ ಅಲ್ಲ ಅಂದರೆ ಅವನಿಗೆ ಏನಾಯಿತು, ನಮ್ಮ ಮಹತ್ವ ಅವನಿಗೆ ಏನು ಅಂತ ಅವನಿಗೆ ಗೊತ್ತು. ಆದ್ದರಿಂದ ಅವ ಹೇಳಿದ್ದು ಅದೇ ರೀತಿ. ಅದು ಅವ ಯಾರು ಪೂರಾ ಲೌಕಿಕ. ಅದೇ ರೀತಿ ಲೌಕಿಕರು ಇದನ್ನು ಹೇಳ್ತಾರೆ. ಇಂತಹ ಗ್ರಂಥಗಳು ಇಂತಹ ಸಂತೆಯಲ್ಲೆಲ್ಲ ಹೇಳಲಿಕ್ಕಿದ್ದದ್ದಲ್ಲ, ಸಮರ್ಪಕವಾಗಿ ಸೊಗಸುವುದೇ ಅಂತ ಲೋಕ ವಾರ್ತೆಗಳಲ್ಲಿ ತಲ್ಲೀನರಾದವರು ಹೇಳ್ತಾರೆ. ಅಷ್ಟು ಮಹತ್ವ ಹರಿಕಥಾಮೃತಸಾರಕ್ಕೆ ಉಂಟು ಅಂತ. ಕಾಕು ಮನುಜರಿಗೆ ಇದು ಸಮರ್ಪಕವಾಗಿ ಸೊಗಸುವುದೇ. ಯಾಕೆ ಉದಾಹರಣೆ ಕೊಡುವುದಾದರೆ, ಕೋಕನದ ಪರಿಮಳವು ಷಡ್ಪದ ಸ್ವೀಕರಿಸುವುದು. ಕೋಕನ ಅಂದರೆ ತಾವರೆ. ಆದರೆ ನಿಜವಾಗಿ ತಾವರೆಯನ್ನು ಸಮಗ್ರವಾಗಿ ಅನುಭವಿಸುವುದು ಯಾರು ಅಂತಂದರೆ ಭ್ರಮರಗಳು. ಷಡ್ಪದ, ಅವುಗಳಿಗೆ 6 ಕಾಲುಗಳು. 6 ಕಾಲುಗಳು ಅವುಗಳು ಹೋಗ್ತಾ ಇರ್ತವೆ. ಹಾಗಾದರೆ ಮತ್ತು ಯಾರು? ಯದ್ಯಪಿ ಷಡ್ಪದಗಳು ಕೂಡ ಅಲ್ಲೇ ಇರ್ತವೆ, ಆ ಕಮಲದಲ್ಲಿ ಆಚೆ ಈಚೆ ಓಡಾಡಿಕೊಂಡಿರ್ತವೆ. ಕಪ್ಪೆಗಳು ಕೂಡ ಅಲ್ಲೇ ಕಮಲ ಸುತ್ತಮುತ್ತ ಓಡಾಡಿಕೊಂಡಿರ್ತವೆ. ಕಪ್ಪೆಗಳು ಎಂದಾದರೂ ಕೂಡ ಅಬ್ಬ ಏನು ಚಂದಪ್ಪ ಈ ಕಮಲ ಅಂತ ಹೇಳಿದ್ದುಂಟಾ? ಕಪ್ಪೆಗಳಾಗಿ ಮೀನಾಗಲಿ ಹಾವುಗಳಾಗಲಿ ನೀರಲ್ಲಿರ್ತವೆ, ಅವುಗಳು ಹೇಳುವುದಿಲ್ಲ. ಹೇಳುವುದು ಯಾರು? ಮತ್ತೆ ಭ್ರಮರಗಳು. ಹಾಗಾದರೆ ಕಮಲ ಹೇಗೆ ಷಡ್ಪದಗಳಿಗೇನೆ ಸಂಬಂಧಪಟ್ಟದ್ದು, ಬೇರೆ ಯಾರಿಗೂ ಕೂಡ ಅದು ಕೊಡ್ತೇವೆ ಅಂತಂದರೂ ಕೂಡ ಅವುಗಳೇ ಬೇಡ ಅಂತ ಹೇಳ್ತವೆ, ನಮಗೆ ಬೇಡ ಇದು. ಲೌಕಿಕರು ಇದನ್ನು ಕೊಡ್ತೇವೆ ಅಂತಂದರೆ ಅವರೇ ಅಂತಾರೆ, ನಾವು ಈ ಜನ್ಮದಲ್ಲಿ ಇದನ್ನು ಓದಲಿಕ್ಕೆ ಅಧಿಕಾರಿಗಳಲ್ಲ, ನಮಗೆ ಈ ಜನ್ಮದಲ್ಲಿ ಬೇಡ ಅಂತ ಅವರೇ ಅಂತಾರೆ. ಹೇಗೆ ಅಂತಂದರೆ ಕಪ್ಪೆಗಳು ಕಮಲವನ್ನು ದೂರ ಮಾಡಿದಂತೆ ಅಂತ. ಆದ್ದರಿಂದ ಇದು ಕನ್ನಡ ಅಂತೇಳಿ ತಿರಸ್ಕಾರ ಮಾಡಬೇಡಿ. ಮತ್ತು ಇದರಲ್ಲಿ ಲೌಕಿಕರೇ ಇದರ ಬಗ್ಗೆ ಮಹತ್ವವನ್ನು ಹೊಂದಿದ್ದಾರೆ ಅಂತ. ಕೋಕನದ ಪರಿಮಳವು ಷಡ್ಪದ ಸ್ವೀಕರಿಸುವಂದದಲ್ಲಿ ಅವುಗಳು ಹೇಗೆ ಸಂಪೂರ್ಣ. ಈಗ ಲೌಕಿಕರು ಕೂತಾಗ ಅವರ ಮುಂದೆನೂ ಕೂಡ ಹರಿಕಥಾಮೃತ ಸಾರ ಹೇಳಿದಾಗ ಅವರಿಗೂ ಅರ್ಥ ಆಗುವುದಿಲ್ಲ ಅಂತಿಲ್ಲ, ಅರ್ಥ ಆಗುತ್ತೆ. ಆದರೆ ನಿಜವಾಗಿ ಹೇಗೆ ಅರ್ಥ ಆಗಬೇಕೋ ಆ ರೀತಿ ಅರ್ಥ ಆಗೋಲ್ಲ. ಇವುಗಳು ಕೂಡ ಕಪ್ಪೆಗಳು ಕೂಡ ಕಮಲದ ರಸವನ್ನು ಅಥವಾ ಏನು ಪರಿಮಳವನ್ನು ತಾವು ಆಸ್ವಾದನೆ ಮಾಡಬಹುದು. ಆದರೆ ನಿಜವಾಗಿ ಅನುಭವಿಸುವ ವ್ಯಕ್ತಿ ಅಧಿಕಾರಿ ಭ್ರಮರಗಳು. ಅವುಗಳದನ್ನು ಎಷ್ಟು ಆಸ್ವಾದಿಸ್ತಾವೋ ಅಷ್ಟು ಆಸ್ವಾದಿಸುವವರು ಕಪ್ಪೆಗಳಲ್ಲ, ಅಷ್ಟು ಆಸ್ವಾದಿಸುವವರು ಲೌಕಿಕರಲ್ಲ. ಅದರಿಂದ ಲೌಕಿಕರು ಆಸ್ವಾದಿಸುವುದಿಲ್ಲ ಅಂಥೇಳಿ ಇದನ್ನು ಕೆಳಮಟ್ಟದ್ದು ಅಂತ ಭಾವಿಸಬೇಡ ಅಂತ. ಇದು ಷಡ್ಪದದಿಂದ ಕೂಡಿದ್ದು. ಇದು ಷಡ್ಪದಿ ಅಂತಲೂ ಇದಕ್ಕೆ ಹೆಸರು, ಭಾಮಿನಿ ಷಡ್ಪದಿ ಅಂತ ಹೇಳಿ. ಹಾಗೆ ಇದು ಭಾಮಿನಿ. ಹಾಗಾದರೆ ಇದು ಷಡ್ಪದಿಯಿಂದ ಕೂಡಿದ್ದು. ಷಡ್ಪದ ಕಮಲದಲ್ಲಿ, ಷಡ್ಪದಕ್ಕೆ ಕಮಲದಲ್ಲಿ ಬಹಳ ಆಸಕ್ತಿ. ಅದರಿಂದ ಯಾರು ಷಟ್ ಪದ ಉಳ್ಳವರೋ, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, ಇಂತಹ 6 ಪದಗಳು ಉಳ್ಳವರು ಯಾರೋ ಅವರಿಗೆ ಇದರಲ್ಲಿ ಇದನ್ನು ಯಾವುದನ್ನು ಹೌದು
ಎಲ್ರಿಗೂ ಎಲ್ರಿಗಲ್ಲ, ಎಲ್ರಿಗೂ ಇರಲಿಕ್ಕೆ ಎಲ್ರಿಗೂ ಷಡ್ಪದಗಳು ಇರಲಿಕ್ಕೆ ಎಲ್ರಿಗೂ ಇರುತ್ತವೆ, ಅದನ್ನು ಉಪಯೋಗಿಸಿಕೊಳ್ಳಲ್ಲ. ಬ್ರಹ್ಮರುಗಳು ಹಾಗಲ್ಲ, ತಮ್ಮ 6 ಪಾದಗಳನ್ನು ಉಪಯೋಗಿಸಿಕೊಂಡು ಕಮಲದಲ್ಲಿ ಹೋಗಿ ಕೂತ್ಕೊಂಡು ಅದನ್ನು ಚೆನ್ನಾಗಿ ಆಸ್ವಾದಿಸ್ತಾರೆ. ಅದೇ ರೀತಿಯಲ್ಲಿ ಷಟ್ ಪದಗಳನ್ನು ಯಾರು ಚೆನ್ನಾಗಿ ಉಪಯೋಗಿಸಿಕೊಳ್ತಾನೋ ಅವನಿಗೆ ಇದರ ಸವಿ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಷಡ್ಪದ ಅಂತಂದು. ಹಾಂ, ಹೌದು. ಅದು ಒಬ್ಬೊಬ್ಬನಿಗೆ ಒಂದೊಂದು ರೀತಿಯಲ್ಲಿ ಅದು ಫಲ ಕೊಡ್ತದೆ ಅಂತ ಹೇಳಿ. ನಿಜವಾಗಿ ಒಬ್ಬ ಯಾರು ಪೂಜೆ ಮಾಡ್ತಾನೆ ಅವನು ತುಂಬ ಸಂಪತ್ತು ಪಡೀತಾನೆ ಅಂತ. ಹೌದು, ಅದೇ ರೀತಿಯಲ್ಲಿ ಇದು ಕೂಡ ಅಂತ. ಸ್ವೀಕರಿಸುವಂಥದ್ದಲ್ಲಿ ಜಲಚರ ಅಂದರೆ ಮೀನುಗಳು, ಮತ್ತು ಬೇಕಂದರೆ ಕಪ್ಪೆ, ಬಲ್ಲದೆ ಇದರ ರಸ. ಮತ್ತು ಯಾರಿಗೆ ಹಾಗಾದರೆ ಹರಿಭಕುತ ಗಲ್ಲದಲೇ, ಕೊನೆಗೆ ಅದರಲ್ಲಿ ಹೋಗಿ ನಿಲ್ಲಿಸ್ತಾರೆ. ಹರಿಭಕ್ತನಿಗೆ ಮಾತ್ರ ಅಂತ, ಭಗವಂತನ ಭಕ್ತರಿಗೆ ಮಾತ್ರ ಇದರ ರಸ ಸಿಗುತ್ತೆ, ಇದರ ಆಸ್ವಾದಿಸಲಿಕ್ಕೆ ಅನುಕೂಲ ಆಗುತ್ತೆ. ನಾರಾಯಣ.